ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ಈ ವ್ಲಾಗಲ್ಲಿ ನಾವು ರೆಸಿಡೆನ್ಸ್ ಪರ್ಮಿಟ್ ಪ್ರೋಸೆಸ್ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದು CAF ಆಫೀಸ್ ಹತ್ರ ಹೋಗಿ ರೆಸಿಡೆನ್ಸ್ ಪರ್ಮಿಟ್ ಕಿಟ್ ತೊಗೊಂಡು, ಸೆಕೆಂಡ್ ತಬಾಕಿಯಿಂದ ಮಾರ್ಕೊ ದಿ ಬೋಲೋ ಅಂತ ಸ್ಟ್ಯಾಂಪ್ ಬರುತ್ತೆ, ಅದನ್ನು ತೊಗೊಂಡು, ಥರ್ಡ್ ಪೋಸ್ಟ್ ಇತಾಲಿಯನಾಗಿ ಹೋಗಿ ಇದೆರಡನ್ನು ಸಬ್ಮಿಟ್ ಮಾಡಬೇಕು. ಸಿಂಪಲ್. ಆ್ಯಕ್ಚುಲಿ ಕಾಫ್ ಆಫೀಸ್ ಎಲ್ಲ ಅರೌಂಡ್ 8:30ಗೆ ಓಪನ್ ಆಗುತ್ತೆ ಇನ್ ದ ಮಾರ್ನಿಂಗ್. ಸೊ ಅದೇ ಪ್ರಾಬ್ಲಮ್ಮು. ಮಧ್ಯಾಹ್ನ ಇದ್ದಿದ್ರೆ ಒಂಚೂರು ಚೆನ್ನಾಗಿರೋದು. ಆ್ಯಂಡ್ ಐ ಕಾಂಟ್ ಡಿಲೇ ದಿಸ್ ಪ್ರೊಸೆಸ್ ಬಿಕಾಸ್ ನನ್ನ 3rd ಸೆಮಿಸ್ಟರ್ ಬಂದು ನಾನು ಕ್ರೊಯೇಷಿಯಾಗೆ ಹೋಗ್ತಾ ಇದ್ದೀನಿ. ಸೊ ಆ ಕಾರಣಕ್ಕೆ ಎಷ್ಟು ಬೇಗ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ತಬಾಕಿಯಿಂದ ಜಸ್ಟ್ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ಕೊಂಡ್ವಿ, ಮಾರ್ಕೊ ದಿ ಬೋಲೋ ಅಂತ. ಸೊ ಇವಾಗ ಪೋಸ್ಟ್ ಇತಾಲಿಯನಾಗಿ ಹೋಗ್ತಾ ಇದ್ದೀವಿ, ವಿಚ್ ಇಸ್ ನಥಿಂಗ್ ಬಟ್ ದ ಪೋಸ್ಟ್ ಆಫೀಸ್ ಇನ್ ಇಟ್ಲಿ. ಸೊ ಕಾಫ್ ಆಫೀಸ್ ಹತ್ರ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ ಗೈಸ್, ಒಂದು ಫೈಲ್ ಥರ. ಅದು ಪ್ಲಸ್ ಇದೆರಡು ಹೋಗಿ ಪೋಸ್ಟ್ ಇತಾಲಿಯನಾಗಿ ಸಬ್ಮಿಟ್ ಮಾಡಬೇಕು. ಸೊ ಗೈಸ್ ನಾರ್ಮಲಿ ಕಾಫ್ ಆಫೀಸಲ್ಲಿ 30 ಯೂರೋಸ್ನ ಪೇ ಮಾಡಬೇಕಾಗುತ್ತೆ ಇಫ್ ಯು ಆರ್ ಗೋಯಿಂಗ್ ಫಾರ್ ದ ಫಸ್ಟ್ ಟೈಮ್. ಸೊ ಒಂದು ಸಲ ನೀವೇನಾದರೂ 30 ಯೂರೋಸ್ ಪೇ ಮಾಡಿದ್ರೆ 1 ಇಯರ್ ಮೆಂಬರ್ಶಿಪ್ ಸಿಗುತ್ತೆ. ಸೊ ವಿತಿನ್ 1 ಇಯರ್ ಯು ಕ್ಯಾನ್ ಡೂ ಎನಿ ವರ್ಕ್ಸ್ ರಿಲೇಟೆಡ್ ಟು ಕಾಫ್ ಆಫೀಸ್. ಸೊ ನಂದು ವ್ಯಾಲಿಡಿಟಿ ಬಂದು ಸೆಪ್ಟೆಂಬರಿಗೆ ಎಂಡ್ ಆಗುತ್ತೆ. ಸೊ ಆ ಕಾರಣಕ್ಕೆ ದೇ ಡಿಡ್ಂಟ್ ಚಾರ್ಜ್ ಮಿ ಎನಿಥಿಂಗ್. ಸೊ ಫ್ರೀಯಾಗಿ ಮಾಡಿಕೊಟ್ರು ಕಾಫ್ ಆಫೀಸಲ್ಲಿ. ಸೊ ತಬಾಕಿಯಲ್ಲಿ ಸ್ಟ್ಯಾಂಪ್ ತೊಗೋಬೇಕಾದ್ರೆ ಮಾರ್ಕೊ ದಿ ಬೋಲೋ ಅಂತ ದೇ ಎಕ್ಸೆಪ್ಟ್ ಓನ್ಲಿ ಕ್ಯಾಶ್. ಆನ್ಲೈನ್ ಪೇಮೆಂಟ್ಸ್ ಅಥವಾ ಕಾರ್ಡ್ಸ್ ಎಕ್ಸೆಪ್ಟ್ ಮಾಡಲ್ಲ. ಸೊ ಗೈಸ್ ಬೈ ದ ವೇ, ಇದು ಬಂದು ಮೇಯ್ನ್ ಕ್ಯಾಂಪಸ್, ಮೆಸ್ಸಿನಾದು ಸೆಂಟರ್ ಕ್ಯಾಂಪಸ್ ಅಂತ ಕರೀತಾರೆ. ನನ್ನ ಹಿಂದೆ ಇರೋದೇ ಬಸ್ ಸ್ಟಾಪು. ಸೊ ಎಕ್ಸಾಕ್ಟ್ ಯೂನಿವರ್ಸಿಟಿ ಪಕ್ಕನೇ. ಆ್ಯಕ್ಚುಲಿ ಯೂನಿವರ್ಸಿಟಿಗೆ 2 ಬಸ್ ಸ್ಟಾಪ್ ಇದೆ, ಒಂದು ಲೆಫ್ಟ್ ಸೈಡಲ್ಲಿದೆ, ಇನ್ನೊಂದು ಎಕ್ಸಾಕ್ಟ್ ಆಪೋಸಿಟಲ್ಲಿದೆ. ಎರಡೂ ತುಂಬ ಹತ್ರ, ಆಲ್ಮೋಸ್ಟ್ ಗೇಟ್ ಹತ್ರ ನಿಲ್ಲಿಸುತ್ತೆ ಗೈಸ್. ಸೊ ಇಟ್ಸ್ ವೆರಿ ಆಕ್ಸೆಸಿಬಲ್. ಸೊ ಆಮೇಲೆ ಯಾವುದೇ ಅಡ್ಮಿನ್ ರಿಲೇಟೆಡ್ ವರ್ಕ್ಸ್ ಇಲ್ಲೇ ಆಗುತ್ತೆ, ಲೈಕ್ ಎನ್ರೋಲ್ಮೆಂಟ್ ಆಗಲಿ ಅಥವಾ ಇಮೇಲ್ ಜನ್ರೇಷನ್ ಆಗಲಿ. ಆ್ಯಕ್ಚುಲಿ ಮೆಸ್ಸಿನಲ್ಲಿ 4 ಕ್ಯಾಂಪಸಸ್ ಇದ್ದಾವೆ, ಒಂದು ಪಾಲಿಕ್ಲಿನಿಕು, ಪಪಾರ್ದೋ, ಅನುನ್ಸಿಯಾತಾ ಮತ್ತು ಸೆಂಟರ್ ಕ್ಯಾಂಪಸ್. ಸೊ ಅಡ್ಮಿನ್ ರಿಲೇಟೆಡ್ ವರ್ಕ್ಸ್ ಎಲ್ಲ ಇಲ್ಲಿಗೆ ಬರಬೇಕು. ಸೊ ಇದೇ ಪೋಸ್ಟ್ ಇತಾಲಿಯಾನ. ಇಟ್ಸ್ ಲೈಕ್ ಜಸ್ಟ್ ಅ ಪೋಸ್ಟ್ ಆಫೀಸ್. ಆ ಕಿಟ್ನ ಮತ್ತು ಸ್ಟ್ಯಾಂಪ್ನ ಎರಡು ಸೇರಿಸಿ ಅಪ್ಲೈ ಮಾಡಬೇಕು. ಅದೆರಡು ಡಾಕ್ಯುಮೆಂಟ್ನ ನೀವು ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ದೇ ವಿಲ್ ಆಸ್ಕ್ ಯು ಟು ಶೋ ಯುವರ್ ಪಾಸ್ಪೋರ್ಟ್ ಆ್ಯಂಡ್ ವೀಸಾ ಆರ್ ರೆಸಿಡೆನ್ಸ್ ಪರ್ಮಿಟ್. ಸೊ ಎರಡು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ದೇ ವಿಲ್ ಆಸ್ಕ್ ಯು ಟು ಪೇ ಅರೌಂಡ್ 102 ಯೂರೋಸ್. ಇಲ್ಲಿ ದೇ ವಿಲ್ ಎಕ್ಸೆಪ್ಟ್ ಕಾರ್ಡ್. ಪೇಮೆಂಟ್ ಮಾಡಿದ್ಮೇಲೆ ದೇ ವಿಲ್ ಗಿವ್ ಯು 3 ಡಾಕ್ಯುಮೆಂಟ್ಸ್. ಒಂದು ಬಂದು ವೈಟ್ ಕಲರಲ್ಲಿ ಇರುತ್ತೆ, ಇನ್ನೊಂದು ರೆಡ್ ಕಲರಲ್ಲಿ ಇರುತ್ತೆ, ಇನ್ನೊಂದು ಗ್ರೀನ್ ಇರುತ್ತೆ ಚಿಕ್ಕದು. ಸೊ ಈ 3 ಡಾಕ್ಯುಮೆಂಟ್ನ ನೀವು ಕ್ವೆಸ್ತೂರಾಗಿ ಕ್ಯಾರಿ ಮಾಡಬೇಕಾಗುತ್ತೆ ಆನ್ ದ ಡೇ ಆಫ್ ಯುವರ್ ಫಿಂಗರ್ ಪ್ರಿಂಟ್ಸ್. ಸೊ ಈ ಡೇಟ್ ಬಂದು ನಿಮ್ಮ ವೈಟ್ ಕಲರ್ ಪೇಪರ್ ಮೇಲೆ ಮೆನ್ಷನ್ ಆಗಿರುತ್ತೆ. ಸೊ ನಿಯರ್ಲಿ ಅರೌಂಡ್ 2 ಮಂತ್ಸ್ ಆದಮೇಲೆ ಆ ಡೇಟ್ ಬರುತ್ತೆ. ಸ್ವಲ್ಪ ಜನಕ್ಕೆ ಇನ್ನೂ ಡಿಲೇ ಆಗುತ್ತೆ. ಸೊ ಆ ಕಾರಣಕ್ಕೆ ಆ್ಯಸ್ ಸೂನ್ ಆಸ್ ಯು ರೀಚ್ ಮೆಸ್ಸಿನಾ ಆರ್ ಇಟಲಿ, ಫಿನಿಶ್ ದೀಸ್ ಪ್ರೋಸೆಸ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ಆ್ಯಸ್ ಆಫ್ ನಾವು ಬಂದು ಇಷ್ಟೇ ಪ್ರೊಸೀಜರು. ಸೊ ಕ್ವೆಸ್ತೂರಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀನಿ. ಸೊ ಟಿಲ್ ದೆನ್